ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಬ್ಬರು ಕೇಳಿದ್ರು ಫ್ರಂಟಲ್ಲಿ 4 ಸ್ಟಿಚಸ್ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಅಂತ. ನಾನೀಗ ಲೈನಿಂಗು ಮತ್ತು ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು 2.5 ಇಂಚ್ ಇದೆ. ಇದ್ರ ಮಧ್ಯ ಪಾಯಿಂಟ್ ತಗೊಂಡು 2.5 ಇಂಚು, ಇಲ್ಲಿಂದ ಇಲ್ಲಿಗೆ 3.5 ಇಂಚು, 3.5 ಇಂಚಿಂದ ಹೀಗೆ 2.5 ಇಂಚು, 2.5 ಮಧ್ಯದಿಂದ ಹಿಂಗೆ 2.5 ಇಂಚ್ ತಗೊಂಡು ನಾನೀಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಈ ಕಪ್ಸ್ ಸ್ಟಿಚಿಂಗ್ಸ್ ಮಾಡೋದಂತ ತೋರಿಸ್ತೀನಿ. ಇವಾಗ ನಾನು ಇಲ್ಲಿ ಮಾರ್ಕ್ ಮಾಡಿರ್ತೀನಲ್ಲ, ಈಗ ಮಚ್ಚಿಟ್ಕೊಂಡು ಮಾರ್ಕ್ ಮಾಡ್ಕೊಬೇಕು, ಆಗ ಕಪ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಒಂದು 1/2 ಇಂಚ್ ತಗೊಂಡು ಬರ್ತಾ 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 ಇಲ್ಲಿ ಲಾಸ್ಟಿಗೆ ಬಂದು ಇಲ್ಲಿ ಈ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಆಗ ಇಲ್ಲಿ ಹೀಗೆ ನೀಟಾಗಿ ಈ ಥರ ಬರುತ್ತೆ. ಮತ್ತು ಇದು ಅಷ್ಟೇ, ಹಿಂಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಹಿಂಗೆ ಜೋಡಿಸ್ಕೊಂಡು ಇದು ಸಹ ಹೀಗೆ ತಗೊಂಡು ಇಲ್ಲಿಗೆ ಹೆಂಡ್ ಮಾಡಬಾರ್ದು, ಸ್ವಲ್ಪ ಹಿಂಗೆ ತಗೊಂಡು ಒಂದು ಸೂಜಿ ಎಳೆಯಷ್ಟು ಹಿಂಗೆ ಸೈಡಿಗೆ ಸ್ಟಿಚ್ ಹಾಕೊಂಡು ಬರಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನೀಟಾಗಿ ಕೂರುತ್ತೆ ಕಪ್ಸು. ಹಾಗಾಗಿ ಇಲ್ಲಿಗೆ ಹೆಂಡ್ ಮಾಡಬಾರ್ದು, ಹಿಂಗೆ ಹೀಗೆ ತಗೊಂಡ್ಬರ್ಬೇಕು. ಮತ್ತು ಈ ಕಡೆ ಸೈಡು ಹೀಗೆ ಒಂದೇ ಸಮವಾಗಿ ಇಟ್ಕೊಂಡು, ಇದು ಕೆಲವರು ಕ್ರಾಸಲ್ಲೂ ಮಾಡ್ತಾರೆ, ಬಟ್ ನಾನು ಈ ರೀತಿ ಒಂದೇ ಸಮವಾಗಿ ಇಟ್ಕೊಳ್ತೀನಿ. ಸೈಡಲ್ಲಿ ಹೀಗೆ ಇಟ್ಕೊಂಡು ಈಗ ಮಾರ್ಕ್ ಮಾಡಿದ್ದೀವಲ್ಲ, ಒಂದು 1/4 ಇಂಚಷ್ಟು ಹೀಗೆ ಬಂದು ಹೀಗೆ ಮಾಡೋದು. ಮತ್ತು ನೆಕ್ಸ್ಟ್ ಇದು 4ನೇ ಸ್ಟಿಚ್. ಇದು ಇಲ್ಲಿ ಒಂದು 1/2 ಇಂಚ್ ತಗೊಳ್ಳೋದು, 1/2 ಇಂಚ್ ತಗೊಂಡು ಹೀಗೆ ಲಾಸ್ಟಿಗೆ ಈ ರೀತಿ ಹೆಂಡ್ ಮಾಡೋದು. ನೋಡಿ, ಹೀಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಕಪ್ಸು, ಹೀಗೆ ನೀಟಾಗಿ ಬರುತ್ತೆ. ಇಷ್ಟು ನೀಟಾಗಿ ಬರುತ್ತೆ. ಈ ಥರ ನಾವು ಮೆಥಡಲ್ಲಿ 4 ಸ್ಟಿಚಸ್ ಮಾಡಿದ್ರೆ ಹೀಗೆ ಬರುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ, ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಇದೆ. ಹೀಗೆ ಎರಡೂ ಒಂದು ಸಮವಾಗಿ ಇಟ್ಕೊಂಡು ನಾವು ಮಧ್ಯ ಲೈನ್ ಇಟ್ಕೊಂಡಿರ್ತೀವಿ. ಹೀಗೆ ಇಲ್ಲಿ ಒಂದು 1/2 ಇಂಚು ಹಾಗೆ ಹೆಂಡ್ ಮಾಡ್ತಾ ಈಗ ಕೊನೆ ಮಾಡಬೇಕು. ನೆಕ್ಸ್ಟ್ ಬಂದು ಇದು ಅಷ್ಟೇ, ಹೀಗೆ ಒಂದು ಎಳೆ ದಾರದಲ್ಲಿ ಈಗ ಸ್ವಲ್ಪ 1-2 ಇಂಚು ಮೇಲೆ ತಗೊಂಡು ಬರಬೇಕು. ಅದಾದ ನಂತರ ಇಲ್ಲಿ ಸೈಡಲ್ಲೂ ಸಹ ಹಾಗೆ ಮಚ್ಚಿಟ್ಕೊಬೇಕು. ಈಗ ಬಂದು ಇದು ಹೀಗೆ ಹೆಂಡ್ ಮಾಡಬೇಕು. ಮತ್ತು ನೆಕ್ಸ್ಟ್ ಇಲ್ಲೂ ಅಷ್ಟೇ, ಸ್ಟಾರ್ಟಿಂಗು 1/2 ಇಂಚ್ ತಗೊಂಡು ಹೀಗೆ ಮಾಡಬೇಕು. ನೋಡಿ, ಈ ಸ್ಟಿಚಸ್ ಈಗ ನಾವು ಮಾಡಿರ್ತೀವಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ ಕಪ್ಸ್ ಅನ್ನೋದು. ನೋಡಿ, ಹೀಗೆ ನೀಟಾಗಿ ಬರುತ್ತೆ. ಇದು ಇಲ್ಲಿ ಯಾಕೆ ಈ ರೀತಿ ಕೊಡೋದು ಅಂದರೆ, ಇಲ್ಲಿಗೆ ಕೊಟ್ಟರೆ ಇದರ ಸ್ಟ್ರೈಟ್ ಆಗಿರುತ್ತೆ, ಇದೇ ಈ ರೀತಿ ಕೊಟ್ಟರೆ ನೀಟಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತೀನಿ. ಕಪ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಉಕ್ಸ್ ಹಾಕೋದು ಮೆಥಡು ಅಷ್ಟೇ, ಇಲ್ಲೊಂದು ಉಕ್ಸ್ ಇಲ್ಲೊಂದು ಉಕ್ಸ್ ಇಲ್ಲೊಂದು ಉಕ್ಸ್ ಹಾಕಿದ್ರೆ ನಾವು ಫಿಟ್ಟಿಂಗ್ ಉಕ್ಸ್ ಬ್ಲೌಸ್ ಹಾಕ್ತೀವಲ್ಲ, ಆಗ ಇಲ್ಲಿ ಟೈಟಾಗಿ ಬರುತ್ತೆ ಕಪ್ಸು. ಈ ಭಾಗ ನೀಟಾಗಿ ಶೇಪಾಗಿ ಬರುತ್ತೆ. ಹೀಗೆ ಇವಾಗ ನಾನು ಇದಕ್ಕೆ ಬೆಲ್ಟ್ ಪಟ್ಟಿ, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಎಲ್ಲ ಹಾಕಿ ಇನ್ನು ಬ್ಲೌಸ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಸ್ಲೀವು ಸಹ ರೆಡಿ ಮಾಡಿಟ್ಟಿದ್ದೀನಿ. ಹೀಗೆ ನೆರಿಗೆ ಬೇಕು ಅಂತ ಹೇಳಿದ್ರು, ಹಾಗಾಗಿ ಇದು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನಿದ್ರು ಅಟ್ಯಾಚ್ ಮಾಡೋದೀಗ. ನೋಡಿ, ಕಪ್ಸ್ ಹೇಳಿದ್ರೆ ಈ ರೀತಿ ಕಪ್ಸ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಯಾರಿಗಾದ್ರೂ ಇಷ್ಟ ಆದರೆ, ಮತ್ತೆ ಸ್ಕ್ವಯರ್ ನೆಕ್ ಹೇಳಿದ್ರು, ನೆಕ್ ಸ್ಕ್ವಯರ್ ಹೇಳಿದ್ರು, ಸ್ಕ್ವಯರ್ ನೆಕ್ ಸ್ಟಿಚ್ ಮಾಡಿದ್ದೀನಿ. ಈ ಬ್ಲೌಸ್ ಫಿನಿಶಿಂಗ್ ಆದರೆ ನಾನು
ಆದ್ಮೇಲೆ ಒಂದು ಫೋಟೋ ಹಾಕ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.